ಬಿಡದಿಯ ಬಡಿದಾಟಕ್ಕೆ ತಾತ್ಕಾಲಿಕ ಬ್ರೇಕ್ ಬಿದ್ದಂಗಾಗಿದೆ. ಇದರ ನಡುವೆ ಬಿಡದಿಯಿಂದ ಬೆಂಗಳೂರಿಗೆ ಬಿಜೆಪಿ ಪಾದಯಾತ್ರೆ ಮಾಡಬೇಕು ಅಂತ ಅನ್ಕೊಂಡಿದೆ. ಈಗ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಇದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ, ಘೋಷಣೆ ಮಾಡಿದ್ದಾರೆ. ಟೌನ್ಶಿಪ್ ಅನ್ನ ವಿರೋಧಿಸಿ ಬಿಜೆಪಿ ಪಾದಯಾತ್ರೆಗೆ ಮುಂದಾಗ್ತಾ ಇದೆ. ಅಧಿವೇಶನಕ್ಕೂ ಮುನ್ನ ಬಿಜೆಪಿಯ ಪಾದಯಾತ್ರೆ. ಅಧಿವೇಶನಕ್ಕೂ ಮುನ್ನ ಬಿಡದಿಯಿಂದ ಬೆಂಗಳೂರು ತನಕ ಪಾದಯಾತ್ರೆ ಮಾಡ್ತೀವಿ ಅಂತ. ಬಿಡದಿ ಟೌನ್ಶಿಪ್ ಹೋರಾಟಕ್ಕೆ ಈಗ ಮೆಗಾ ಟ್ವಿಸ್ಟ್ ಸಿಗ್ತಾ ಇದೆ. ಭೂಸ್ವಾಧೀನವನ್ನ ವಿರೋಧಿಸಿ ಸಮರಕ್ಕೆ ಬಿಎಸ್ ಯಡಿಯೂರಪ್ಪ ಅವರು ಎಂಟ್ರಿ ಕೊಡ್ತಾ ಇದ್ದಾರೆ. ದೇವೇಗೌಡರ ಶಂಖನಾದದ ಬೆನ್ನಲ್ಲೇ ಬಿಎಸ್ವೈ ಪ್ರಹಾರ ಕೂಡ ಶುರುವಾಗುವ ಲಕ್ಷಣ ಕಾಣಿಸ್ತದೆ. ಬೆಂಗಳೂರು ಫ್ರೀಡಂ ಪಾರ್ಕ್ ನಲ್ಲಿ ಕಮಲ ನಾಯಕರು ಪ್ರತಿಭಟನೆಗೂ ಕೂಡ ಮುಂದಾದ್ರು. ಈಗ ಬಿಡದಿಯಿಂದ ಬೆಂಗಳೂರು ತನಕ ಪಾದಯಾತ್ರೆ ಮಾಡ್ತೀವಿ ಅಂತ ಇದ್ದಾರೆ. ಈಗ ಆರಂಭದಲ್ಲಿ ಇದಕ್ಕೆ ತುಂಬಾ ಹೀಟ್ ಸಿಕ್ಕಿದ್ದು ಜೆಡಿಎಸ್ನ ಈ ಒಂದು ತಂತ್ರಗಾರಿಕೆಯಿಂದ. ಬಿಜೆಪಿ ಕೂಡ ಧುಮುಕ್ತಾ ಇದೆ. ಮೊನ್ನೆ ದೇವೇಗೌಡರು ಅಥವಾ ದೊಡ್ಡಗೌಡರು, ಇನ್ನು ಮುಂದಕ್ಕೆ ಬಿಎಸ್ ಯಡಿಯೂರಪ್ಪ ಅವರು. ಸೊ ಇದು ಹೇಗೆ ತೆಗೆದುಕೊಂಡು ಹೋಗ್ತಾರೆ ಹಂಗ್ ನೋಡೋದಾದ್ರೆ ಬಿಡದಿ ಬಡಿದಾಟಕ್ಕೆ ಸ್ವಲ್ಪ ತಾತ್ಕಾಲಿಕ ಬ್ರೇಕ್ ಸಿಕ್ಕಂಗಾಗಿದೆ. 1-2 ತಿಂಗಳ ಕಾಲ ಸಮಿತಿ ರಚನೆ ಮಾಡ್ತೀವಿ, ರೈತರ ಮನಸ್ಥಿತಿಯನ್ನ ಕೇಳ್ತೀವಿ ನಾವು ಅಂತ ಹೋಗಿದ್ದಾರೆ. ಈ ಸಂದರ್ಭದಲ್ಲಿ ಈ ಹೋರಾಟ ಬಿಜೆಪಿಗೆ ಮೈಲೇಜ್ ಸಿಗತ್ತಾ? ಸಿಕ್ಕರು ಯಾವ ಪ್ರಮಾಣದಲ್ಲಿ? ಜೆಡಿಎಸ್ ಈ ಹೋರಾಟದ ಜೊತೆಗೆ ಹೇಗೆ ಸ್ಪಂದಿಸುತ್ತೆ? ಯಾಕಂದ್ರೆ ಜೆಡಿಎಸ್ ಮಾಡ್ಬೇಕಾದ್ರೆ ಇವ್ರೇನ್ ಜೊತೆಗೆ ಹೋಗಿರ್ಲಿಲ್ಲ. ಇವ್ರು ಒಂದು ದಿನ ಹಂಗ ಹೋದ್ರು, ಹಿಂಗ್ ಬಂದ್ರು. ಜೆಡಿಎಸ್ ಅಲ್ಲಿ ಪಾದಯಾತ್ರೆ ಎಲ್ಲ ಮಾಡ್ಬಿಟ್ರು. ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ದೇವೇಗೌಡರು ಹೋದ್ರು, ಮಾತಾಡಿ ಬಂದ್ರು. ಅದಾದ್ಮೇಲೆ ಕುಮಾರಸ್ವಾಮಿ ಅವರು ಕೂಡ ಒಂದ್ ರೀತಿ ಅಬ್ಬರಿಸಿ ಬೊಬ್ಬರಿದ್ರು. ಮನೆ ಮುಖ್ಯಮಂತ್ರಿಗಳು ಒಂದು ಪ್ರೆಸ್ ಬ್ರೀಫಿಂಗ್ ಕೊಡ್ತಾ ಇದ್ದಂತೆ ಇವರು ಕೂಡ ಕೆಲವೊಂದು ಟಾಂಟ್ಗಳನ್ನ ಕೊಡೋ ಕೆಲಸ ಮಾಡಿದ್ರು. ಜೆಡಿಎಸ್ ಫುಲ್ ಫ್ಲೆಡ್ಜ್ ಆಗಿ ಬಿಡದಿ ಹೋರಾಟವನ್ನ ಎನ್ಕ್ಯಾಶ್ ಮಾಡ್ಕೊಳ್ಳುವ ಎಲ್ಲ ಪ್ರಯತ್ನಗಳನ್ನ, ಸರ್ವ ಪ್ರಯತ್ನ ಅಂತೀವಲ್ಲ, ಹಂಗ್ ಮಾಡ್ತು. ಈಗ ಬಿಜೆಪಿಯ ಸರದಿನ ಹಾಗಾದ್ರೆ ಡಿಕೆ ಶಿವಕುಮಾರ್ ಸರ್ಕಾರದ ವಿರುದ್ಧ ದೋಸ್ತಿ ಪಕ್ಷದ ರಣತಂತ್ರ ಇದು. ಬಿಡದಿ ಬಡಿದಾಟದಲ್ಲಿ ಸರ್ಕಾರದ ವಿರುದ್ಧ ಜಂಟಿ ಹೋರಾಟ ಅಂತ ಇದ್ದಾರೆ. ಫ್ರೀಡಂ ಪಾರ್ಕ್ ನಲ್ಲಿ ಬೃಹತ್ ಮಟ್ಟದಲ್ಲಿ ನಡೆದಂತಹ ಪ್ರತಿಭಟನೆ, ಸರ್ಕಾರದ ವಿರುದ್ಧ ಸಮರ ಸಾರ್ತಾ ಇದ್ದಾರೆ ಬಿಜೆಪಿ ನಾಯಕರು. ಈಗ ರೈತರ ವಿರುದ್ಧ ಹಾಕಿರುವ ಕೇಸ್ಗಳನ್ನ ವಾಪಸ್ ತಗೊಳ್ಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಯಡಿಯೂರಪ್ಪಗೆ ವಿಜಯೇಂದ್ರ ಅಶೋಕ್ ಕೂಡ ಸಾಥ್ ಕೊಟ್ಟಿದ್ದಾರೆ. ಬಿಜೆಪಿ ಅತಿರಥ ನಾಯಕರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು. ಶಾಸಕರು, ಸಂಸದರು, ಕೇಂದ್ರ ಸಚಿವರಿಂದಲೂ ಕೂಡ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳುವ ಕೆಲಸ ಆಯಿತು. ಇದನ್ನ ಜಂಟಿ ಹೋರಾಟ ಅಂತ ಕರಿಬಹುದಾ ಮುಂದಿನ ದಿನಗಳಲ್ಲಿ? ಅದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬೇಕು. ಯಾಕಂದ್ರೆ ಇಲ್ಲಿ ತನಕ ಜೆಡಿಎಸ್ ಕೂಡ ಅವರು ಮೈತ್ರಿ ಇದ್ರು, ಅವ್ರ ಪಾಡಿಗೆ ಅವ್ರು ಹೋರಾಟ ಮಾಡಿದ್ರು. ಈ ಕಡೆ ಬಿಜೆಪಿಯು ಕೂಡ ಅದಕ್ಕೆ ತಕ್ಕಂತಹ ಸ್ಪಂದನೆ ಕೊಟ್ಟಿರಲಿಲ್ಲ. ಬಟ್ ಈಗ ಯಡಿಯೂರಪ್ಪ ಅವರು ರೈತರ ನಾಯಕ ಅಂತ ಕರೆಸ್ಕೊಂಡವರು ಯಡಿಯೂರಪ್ಪ ಅವರು. ಸೊ ರಾಜಕೀಯ ಟಚ್ ಸಿಕ್ಕಿದೆಯಾ ಇದಕ್ಕೆ ಅಂದ್ರೆ ತುಂಬಾ ದಿನವೇ ಆಯ್ತು. ಬಿಡದಿ ಹೋರಾಟಕ್ಕೆ ರಾಜಕೀಯ ನಾಯಕರುಗಳು ಎಂಟ್ರಿ ಆಗೋಕೆ ಶುರು ಮಾಡಿತ್ತು. ಪೊಲಿಟಿಕಲ್ ಟಚ್ ಸಿಕ್ಕಿ ಇದರ ಮೈಲೇಜ್ ಅನ್ನ ಮೈತ್ರಿ ಪಕ್ಷಗಳಿಬ್ರು ಶೇರ್ ಮಾಡ್ಕೊಳ್ತಾರ ಅಥವಾ ನಾ ಮುಂದೆ ತಾ ಮುಂದೆ ಎನ್ನುವ ಒಂದು ಹಗ್ಗ ಜಗ್ಗಾಟಕ್ಕೆ ಮುಂದಾಗ್ತಾರ? ಇದು ಪ್ರಶ್ನೆ ಕಾಡ್ತಾ ಇದೆ. ದೇವೇಗೌಡರ ಎಂಟ್ರಿಯಿಂದ ಜೆಡಿಎಸ್ಗೆ ಮತ್ತಷ್ಟು ಬಲ, ಬಿಡದಿ ಭಾಗಕ್ಕೆ ಮತ್ತಷ್ಟು ಒಂದು ಪೈಪೋಟಿ ಕೊಡುವ ಹಠ ಸಿಕ್ಕಿತ್ತು. ಜೆಡಿಎಸ್ ಪಾಲಿಗೆ ಸಿಕ್ಕಿತ್ತದು. ನಿಖಿಲ್ ಕುಮಾರಸ್ವಾಮಿಗೂ ಒಂದು ಒಳ್ಳೆ ಮೈಲೇಜ್ ಸಿಕ್ಕಿತ್ತು. ಒಂದು ಚೂರು ನಮ್ದು ಪಾತ್ರ ಇಲ್ಲ ಇದರಲ್ಲಿ. ನಾವು ನೋಟಿಫಿಕೇಶನ್ ಮಾಡಿಲ್ಲ, ಅಕ್ವೈರು ಮಾಡಿಲ್ಲ, ಯಾವುದೇ ಪ್ರೊಸೀಡಿಂಗ್ಸು ಮಾಡಿಲ್ಲ. ಸದಾನಂದ ಗೌಡ್ರು ಇದ್ದಾಗ ಮುಖ್ಯಮಂತ್ರಿ ಒಂದು ಸರ್ಕಾರದ ಮೀಟಿಂಗ್ ಕರೆದ್ರು. ಕೇಂದ್ರ ಸರ್ಕಾರ ಅಕ್ವಿಜೇಷನ್ಗೆ ಕಾಯ್ದೆಯನ್ನ ಬದಲಾವಣೆ ಮಾಡಿದರೆ, ಅದಕ್ಕೋಸ್ಕರ ಈ ಬಿಡದಿ ಪ್ರಾಜೆಕ್ಟ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು ಸದಾನಂದ ಗೌಡ್ರು. ಜಗದೀಶ್ ಶೆಟ್ಟರು ಅಷ್ಟೇ ಬಂದಾಗ ಇದನ್ನ ಯಾವುದೇ ಅಕ್ವಿಜೇಷನ್ಗೆ ನೋಟಿಸ್ ಅನ್ನ ಸರ್ವ್ ಮಾಡಲಿಲ್ಲ. ಯಡಿಯೂರಪ್ಪನವ್ರು ಇದ್ದಾಗ ರೈತರು ಬಂದು ಕೇಳಿದ್ರು, ಈ ಬಿಡದಿ ಪ್ರಾಜೆಕ್ಟ್ ಬೇಡ ಸರ್ ಅಂತ, ನಾ ಮಾಡಲ್ಲ ಅಂತ ಹೇಳಿದ್ರು. ಇವತ್ತು ಡಿ ಕೆ ಶಿವಕುಮಾರ್ ಕೇಳ್ತಾ ಇದ್ದಾರೆ, ಅಶೋಕ್ ಅವರೇ ನೀವು ಕಂದಾಯ ಸಚಿವರಾಗಿದ್ದೀರಿ, ನೀವು ಸೈನ್ ಹಾಕಿಲ್ವ ಅಂತಾರೆ. ನಾನು ಯಾವುದಕ್ಕನ ಸೈನ್ ಹಾಕಿದ್ರೆ ತೋರಿಸಿ ನೀವು. ನಾನು ಯಾವ್ದನ ಬಿಡದಿ ಪ್ರಾಜೆಕ್ಟ್ಗೆ ಅಕ್ವಿಜೇಷನ್ಗೆ ಸೈನ್ ಹಾಕಿದಿನ ತೋರಿಸಿ, ಪ್ರೊಸೀಡಿಂಗ್ಸ್ಗೆ ಸೈನ್ ಹಾಕಿದಿನ ತೋರಿಸಿ. ಇದರಲ್ಲಿ ಬಿಜೆಪಿ ಪಾತ್ರ ಎಳ್ಳಷ್ಟು ಇಲ್ಲ. ಅದಕ್ಕೋಸ್ಕರ ನಾವು
ಬಿಡದಿ ರೈತರ ಪರವಾಗಿ ಹೋರಾಟಕ್ಕೆ ನಾವು ಇಳಿದಿದ್ದೀರಿ. ಸನ್ಮಾನ್ಯ ಕುಮಾರಸ್ವಾಮಿ ಅವರು ಅಷ್ಟೇ, ಅವ್ರು ಅಕ್ವಿಜೇಷನ್ ಮಾಡಿಲ್ಲ, ಪ್ರೊಸೀಡಿಂಗ್ಸ್ ಅಷ್ಟೇ ಮಾಡಿದ್ದವರು. ಅಕ್ವಿಜೇಷನ್ಗೆ ಅವರು ಅವಕಾಶ ಕೊಟ್ಟಿಲ್ಲ. ವಿಧಾನಸಭೆಯಲ್ಲಿ ಚರ್ಚೆ ಆದಾಗ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ, ರೈತರಿಗೆ ವಿರೋಧ ಆದಂತ ಬಿಡದಿ ಪ್ರಾಜೆಕ್ಟ್ ಅನ್ನ ನಾನು ಮಾಡಲ್ಲ ಅಂತ ಅಧಿವೇಶನದಲ್ಲೇ ಘೋಷಣೆ ಮಾಡಿದ. ಇಷ್ಟಿದ್ರೂ ಕೂಡ ಡಿ ಕೆ ಶಿವಕುಮಾರ್ ಪದೇ ಪದೇ ಇದು ಕುಮಾರಸ್ವಾಮಿ ಕೂಸು ಅಂತಾರೆ. ಬೆಂಗಳೂರು ಮಹಾನಗರ ಪಾಲಿಕೆಯನ್ನ ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ ಅಂತೇಳಿ 5 ಭಾಗವಾಗಿ ಹರಿದು ಹಂಚಿ ಕಳೆದ 3 ವರ್ಷದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಇದೇ ಮುಖ್ಯಮಂತ್ರಿಗಳೇ ಬೆಂಗಳೂರು ಅಭಿವೃದ್ಧಿ ಉಸ್ತುವಾರಿನೂ ಕೂಡ ಇಟ್ಕೊಂಡಿದ್ರು. ಈ ಸರ್ಕಾರದ ಯೋಗ್ಯತೆಗೆ ಯಾವುದೇ ಒಂದು ಅಭಿವೃದ್ಧಿ ಮಾಡೋದಕ್ಕಾಗಲಿಲ್ಲ, ಗುಂಡಿ ಮುಚ್ಚೋದಕ್ಕೂ ಕೂಡ ಸಾಧ್ಯ ಆಗಲಿಲ್ಲ. ಇಂಥ ವಾತಾವರಣದಲ್ಲಿ ಜಿಬಿಎ ಚುನಾವಣೆಯನ್ನು ನಡೆಸಿದ್ರೆ ಎಲ್ಲ 5 ಜಿಬಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರ್ತದೆ ಅನ್ನುವ ಭಯದಿಂದ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿಯನ್ನ ಚುನಾವಣಾ ಆಯೋಗದ ಮುಖೇನ ಸಲ್ಲಿಸಿ ಒಂದು ರೀತಿ ಕಪಟ ನಾಟಕವನ್ನ ಕಾಂಗ್ರೆಸ್ ಸರ್ಕಾರ ನಡೆಸ್ತಾ ಇದೆ. ಸುಪ್ರೀಂ ಕೋರ್ಟ್ ಕೂಡ ಡಿಸೆಂಬರ್ ತನಕ ಟೈಮ್ ಕೊಟ್ಟಿರ್ತಕ್ಕಂಥದ್ದು ಎಲ್ಲ ಒಂದ್ ಕಡೆ ರಾಜ್ಯ ಸರ್ಕಾರದ ಷಡ್ಯಂತ್ರ ಕುತಂತ್ರವೇ ಇದರಿಂದ ಇರುವಂತದ್ದು. ಯಾಕೆ ರಾಜ್ಯ ಸರ್ಕಾರಕ್ಕೆ ಜಿಬಿಎ ಚುನಾವಣೆ ನಡೆಸಬೇಕು ಅಂತೇಳಿ ಯಾವತ್ತೂ ಕೂಡ ಮನಸ್ಸಿರಲಿಲ್ಲ. ಹಾಗಾಗಿ ಇವತ್ತು ಮುಂದೋಗಿರುವಂತದ್ದು. ಮಾಫಿಯಾ ಸರ್ಕಾರನ ಕಂಟ್ರೋಲ್ ಮಾಡ್ತಾ ಇದೆ, ಸರಾಯಿ ಮಾಫಿಯಾ ಸರ್ಕಾರನ ಕಂಟ್ರೋಲ್ ಮಾಡ್ತಾ ಇದೆ. ಹಲವಾರು ಮಾಫಿಯಾಗಳ ಬಗ್ಗೆ ಹಿಂದಿನ ಹಲವಾರು ಸರ್ಕಾರಗಳ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಯಾವುದೋ ಮಾಫಿಯಾ ಸರ್ಕಾರ ಕಂಟ್ರೋಲ್ ಮಾಡ್ತಾ ಇದೆ. ಆದ್ರೆ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಭೂ ಮಾಫಿಯಾ ನಡೆಸೋರೇ ಸರ್ಕಾರ ನಡೆಸ್ತಾ ಇದ್ದಾರೆ. ಇದು ವ್ಯತ್ಯಾಸ. ಇವತ್ತು ಇದು ವ್ಯತ್ಯಾಸ. ಭೂ ಮಾಫಿಯಾ ಯಾರು ನಡೆಸ್ತಾ ಇದ್ದಾರೆ, ಯಾರಿಗೆ ಭೂಮಿ ಬೇಕು, ಯಾರಿಗೆ ಭೂಮಿಯ ಹಪಾಹಪಿ ಇದೆ, ಅವರೇ ಈ ಸರ್ಕಾರ ನಡೆಸ್ತಾ ಇದ್ದಾರೆ. ಇದು ವ್ಯತ್ಯಾಸ. ಬಿಡದಿ ಟೌನ್ಶಿಪ್ ಯಾರಿಗೆ ಬೇಕು? ಬಿಡದಿ ಟೌನ್ಶಿಪ್ ಅಲ್ಲಿರುವಂತಹ ಹಲವಾರು ಜನ ಪ್ರಭಾವಿ ಮುಖಂಡರುಗಳಿಗೆ, ಕೆಲವಷ್ಟು ಅಧಿಕಾರಿಗಳಿಗೆ ಈ ಟೌನ್ಶಿಪ್ ಬೇಕು. ಬಹುಶಃ ಅರ್ಥ ಆಗಿರ್ಬೇಕು. ಇತ್ತೀಚೆಗೆ ನೀವು ಅಧಿಕಾರಿಗಳನ್ನು ಕಳಿಸಿದ್ರಿ. ನಮ್ಮ ತಾಯಂದಿರು ಅಧಿಕಾರಿಗಳಿಗೆ ಹೊರಕೆ ಸೇವೆ ಮಾಡಿದ್ರು. ಯಾವ ಸೇವೆ ಮಾಡಿದ್ರು? ಹೊರಕೆ ಸೇವೆ ಮಾಡಿದ್ರು. ನಿನ್ನೆ ಒನಕೆ ಪೂಜೆ ಮಾಡಿದ್ದಾರೆ. ನಿನ್ನೆ ಬಿಡದಿಯಲ್ಲಿ ಒನಕೆ ಪೂಜೆ ಮಾಡಿದ್ದಾರೆ. ಹೊರಕೆ ಸೇವೆಯ ರುಚಿಯನ್ನ ನಿಮ್ಮ ಸರ್ಕಾರ ಅರ್ಥ ಮಾಡಿಕೊಳ್ಳದೆ ಇದ್ರೆ, ಒನಕೆ ಸೇವೆ ಆದ್ರೆ ಏನಾದೀತು ಅನ್ನೋದ್ರ ಎಚ್ಚರ ನಿಮಗಿರ್ಲಿ. ಪೊಲೀಸರ ಮೂಲಕ ಕೆಲವರನ್ನ ಎದುರಿಸಬಹುದು, ಇಡೀ ರೈತ ಸಮೂಹವನ್ನು ಎದುರಿಸಕ್ ಆಗಲ್ಲ. ನರಗುಂದ ಗೋಲಿಬಾರ್ ಆಯ್ತು, ರೈತರು ಗುಂಡಿಗೆ ಎದೆ ಕೊಟ್ಟರು, ಬೆನ್ ತೋರಿಸಿ ಓಡೋಗ್ಲಿಲ್ಲ. ಪರಿಣಾಮ ಏನಾಯ್ತು? 83ರಲ್ಲಿ ಚುನಾವಣೆ ನಡೆದಾಗ ಅವತ್ತಿನ ರೈತ ವಿರೋಧಿ ಸರ್ಕಾರ ಮತ್ತೆ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ. ಅದೇ ತರ ನೀವು ಮಾಡ್ಲಿಕ್ಕೆ ಹೊರಟ್ರೆ ನೀವು ಮತ್ತು ನಿಮ್ಮ ಸರ್ಕಾರ ರಾಜಕೀಯವಾಗಿ ಸಮಾಧಿ ಆಗೋದು ಖಂಡಿತ. ಅದಕ್ಕಾಗಿ ನಾನು ಎಚ್ಚರಿಕೆಯಿಂದ ಈ ಮಾತನ್ನು ಹೇಳಿಕ್ಕೆ ಬಯಸ್ತಾ ಇದ್ದೀನಿ. ರೈತರ ಬದುಕಿಗೆ ಸಮಾಧಿ ಕಟ್ಟುವ ದುಸ್ಸಾಹಸಕ್ಕೆ ಕೈ ಹಾಕಿ. ವಿಸ್ತಾರ ನ್ಯೂಸ್ ಜೊತೆ ಮಾತನಾಡೋದಕ್ಕೆ ವಿರೋಧ ಪಕ್ಷದ ನಾಯಕರಂತ ಆರ್ ಅಶೋಕ್ ಅವರು ಇದ್ದಾರೆ. ಇವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಬನ್ನಿ ಮಾತಾಡ್ತಾ ಹೋಗ್ತೀನಿ. ಸರ್, ಈಗಾಗಲೇ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಬಿಡದಿ ರೈತರ ಟೌನ್ಶಿಪ್ ವಿಚಾರವಾಗಿ ವಿರೋಧಿಸಿ ಪ್ರತಿಭಟನೆ ಮಾಡ್ತಿದ್ದಾರೆ. ಬೈರಮಂಗಲದಲ್ಲಿ ಸುಮಾರು 500 ದಿನಗಳಿಂದ ರೈತರು ಪ್ರತಿಭಟನೆ ಮಾಡ್ತಿದ್ದಾರೆ. ರಾಜ್ಯ ಸರ್ಕಾರ ಮಾತ್ರ ಅದೇ ಧೋರಣೆ ತೋರ್ತಿದೆ. ಸರ್, ಇದ್ರ ಬಗ್ಗೆ ನಿಮ್ಮ ಫಸ್ಟ್ ರಿಯಾಕ್ಷನ್? ಕಾಂಗ್ರೆಸ್ ಸರ್ಕಾರ ಇಡೀ ಬೆಂಗಳೂರಲ್ಲಿ ಎಲ್ಲ ಕಡೆನೂ ರಿಯಲ್ ಎಸ್ಟೇಟ್ ತೊಡೆದಿದೆ. ಬೈರಮಂಗಲದ ಬಿಡದಿ ಪ್ರಾಜೆಕ್ಟು, ಈ ಕಡೆ ಆನೇಕಲ್ನಲ್ಲಿ KDB ಪ್ರಾಜೆಕ್ಟು, ಈ ಕಡೆ ಯಲಂಕ ಎಲ್ಲ ಮತ್ತೆ BDA ಪ್ರಾಜೆಕ್ಟ್ಗಳು, ಈ ಕಡೆ ಬೆಂಗಳೂರು ಸೌತಲ್ಲಿ ಮತ್ತೆ BDA ಅಕ್ವಿಜೇಷನ್ನು. ಅಂದರೆ ಅವ್ರಿಗೆ ಇನ್ನಿರೋದು 1.5 ವರ್ಷದಲ್ಲಿ ಲೂಟಿ ಹೊಡ್ಕೊಂಡು ಅಲ್ಲಿ ಕೇಂದ್ರದ ಕಾಂಗ್ರೆಸ್ ನಾಯಕರನ್ನ ತೃಪ್ತಿ ಮಾಡೋಕ್ಕೋಸ್ಕರ ಹೊರಟಿದ್ದಾರೆ. ಅದಕ್ಕೋಸ್ಕರ ಈ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾ ಇರುವಂತ
ಈ ಬಿಡದಿ ಪ್ರಾಜೆಕ್ಟ್ ಇದರ ವಿರುದ್ಧವಾದಂಥ ಧ್ವನಿಯನ್ನು BJP ಎತ್ತಿದಿರಿ. ಯಾಕಂದರೆ ನಮಗೆ ರೈಟ್ಸ್ ಇದೆ. ನಾವು ಈ ಬಿಡದಿ ನೋಟಿಫಿಕೇಷನ್ನಲ್ಲಾಗಲಿ ಪ್ರೊಸೀಡಿಂಗ್ಸಲ್ಲಾಗಲಿ ಏನೂ ನಾವು ಮಾಡಿಲ್ಲ. ಇಲ್ಲಿ ಮಾಡಿರೋದು ಪೂರ್ತಿ ಕಾಂಗ್ರೆಸ್ ಅವರೇ. ಅದರಿಂದ ನಮಗೆ ಪೂರ್ತಿ ಅಧಿಕಾರ ಇದೆ. ಇವತ್ತು ರೈತರ ಪರವಾಗಿ ನ್ಯಾಯಯುತವಾಗಿ ಧೈರ್ಯವಾಗಿ ನಾವು ಹೋರಾಟ ಮಾಡ್ತಾ ಇದ್ದೀರಿ. ಇದನ್ನು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗೋವರೆಗೂ ಬಿಡಲ್ಲ. ಸೊ ಸಮಿತಿ ರಚನೆ ಆಗಿದೆ ಸರ್ ಒಂದ್ ಕಡೆಯಿಂದಾಗಿ. ಅದು ಬೋಗಸ್ಸು. ಸುಮ್ಮನೆ ಪೋಸ್ಟ್ಪೋನ್ ಮಾಡಿ ಅಧಿವೇಶನ ಬರ್ತಾ ಇದೆಯಲ್ಲ, ಅದಕ್ಕೆ ಕಣ್ಣೋರ್ಸು ಅಂತ ನಾವು ಸಮಿತಿ ಮಾಡಿದ್ರೆ ಅದು ರಿಪೋರ್ಟ್ ಬರಲಿ ಆಮೇಲೆ ಚರ್ಚೆ ಮಾಡಿ ಅಂತ ಹೇಳೋಕ್ಕೋಸ್ಕರ ಅಧಿವೇಶನದಲ್ಲಿ ಅದಕ್ಕೋಸ್ಕರ ಮಾಡಿರುವಂಥ ಹುನ್ನಾರ ಇದು. ಇದರಲ್ಲಿ ಏನೂ ಇಲ್ಲ. ಮತ್ತು ರೈತರಿಗೆ ಒಕ್ಕಲ್ಲೇ ಬೆಸೋದು, ಅಷ್ಟರಲ್ಲಿ ಏನೇನಾಗ್ತಾವೆ ರೈತರನ್ನ ಓಡಿಸ್ಬಿಡೋದು, ಅಲ್ಲಿಂದ ಪೊಲೀಸರು ಬೆದರಿಕೆ ಹಾಕೋದು, ಇಷ್ಟು ಮಾಡ್ತಾರೆ. ತಾವು ಕೂಡ ಹಸಿರು ಶಾಲನ್ನು ಹಾಕಿ ಪ್ರತಿಭಟನೆಯನ್ನು ಮಾಡ್ತಿದ್ದೀರಿ. ಈಗ BJP ಪ್ರಮುಖ ನಾಯಕರು ಕೂಡ ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ನಾನು ರೈತನ ಮಗನೇ, ನಮ್ಮ ತಂದೆನೂ ರೈತ, ನಾನು ರೈತನಾಗಿ ಹೊಲದಲ್ಲಿ ಕೆಲಸ ಮಾಡಿದ್ದೀನಿ. ಶಾಲೆಗೆ ಹೋಗ್ಬೇಕಾದ್ರೆ ಫಸ್ಟು ನಾವು ಹೊಲದಲ್ಲಿ ಕೆಲಸ ಮಾಡಿ ಆಮೇಲೆ ಶಾಲೆಗೆ ಹೋಗೋ ಪದ್ಧತಿ ಇದ್ದಿದ್ದು ನಮ್ಮಲ್ಲೆಲ್ಲ. ಅದರಿಂದ ರೈತ ಉಳಿದ್ರೆ ದೇಶ ಉಳಿತತೆ, ರೈತ ಉಳಿದ್ರೆ ನಾಡು ಉಳಿತತೆ. ಅದು ಫಲವತ್ತಾದಂಥ ಜಮೀನು. ಎಲ್ಲೋ ಒಂದು ಕಡೆ ಬೀಳ್ ಜಮೀನು ಇದ್ರೆ ಮಾಡ್ಗಂಡ್ಲಿ ಇವರು. ಅದು ಫಲವತ್ತಾದ ಜಮೀನುಗಳು ಕೈ ಇಡೋವಂಥದಕ್ಕೆ ನಾವು ವಿರೋಧ ಮಾಡಿದಿರಿ. ಇದನ್ನ ಪ್ರಾಜೆಕ್ಟ್ ಆಗಕ್ಕೆ ಬಿಡಲ್ಲ. ರೈತರ ಜಮೀನನ್ನು ರೈತರಿಗೆ ಕೊಡಿಸ್ತೀರಿ. ಸರ್ ಲಾಸ್ಟ್ ಕ್ವಶನ್. ಈಗ ಸರ್ GBA ಚುನಾವಣೆ ಇತ್ತು. GBA ಚುನಾವಣೆ ಡಿಸೆಂಬರ್ 31ಕ್ಕೆ ಮುಂದೂಡಿಕೆ ಆಗಿದೆ ಸರ್ ಕೋರ್ಟ್ನಲ್ಲಿ. ಕಾಂಗ್ರೆಸ್ ಅವರು ನಮ್ಮ ಜೊತೆ ಮಾತನಾಡೋಕೆ ಶಾಸಕರಾದಂಥ ಅಶ್ವಥ್ ನಾರಾಯಣ ಅವರು ಇದ್ರೆ. ಬನ್ನಿ ಸರ್, ಈಗ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ BJP ನಾಯಕರು ಪ್ರತಿಭಟನೆ ಮಾಡ್ತಿದ್ದೀರಾ. ಸೊ ಇದ್ರ ಬಗ್ಗೆ ನಿಮ್ಮ ಫಸ್ಟ್ ರಿಯಾಕ್ಷನ್? ಬಹಳ ಮುಖ್ಯವಾಗಿ ರೈತರ ಮೇಲೆ ಅತ್ಯಾಚಾರಗಳು, ಅವರ ಮೇಲೆ ಕೇಸನ್ನು ದಾಖಲು ಮಾಡಿರುವಂಥದ್ದನ್ನ ಹಿಂದೆ ಪಡಿಬೇಕು ಅನ್ನೋದು ಬಹಳ ಸ್ಪಷ್ಟವಾದಂಥ ಒತ್ತಾಯ. ಮುಂದಿನ ಹೋರಾಟ ಹೇಗಿದೆ ಸರ್? ರೈತರ ವಿರುದ್ಧವಾಗಿ ಕೇಸನ್ನು ದಾಖಲು ಮಾಡಿರೋದನ್ನ ತಕ್ಷಣ ಹಿಂದೆ ಪಡಿಬೇಕು. ಹಿಂದೆ ಪಡೆಯೋವರೆಗೂ ನಮ್ಮ ಹೋರಾಟ ಸದನದ ಒಳಗೆ ಹೊರಗೆ ಈ ಒತ್ತಾಯವನ್ನು ಮಾಡುವಂಥದ್ದಾಗುತ್ತೆ. ಸರ್, ಡಿಸೆಂಬರ್ 31ಕ್ಕೆ GBA ಚುನಾವಣೆಯನ್ನು ಮುಂದೂಡಿ ಸುಪ್ರೀಂ ಕೋರ್ಟ್ ಆದೇಶವನ್ನು ಕೊಟ್ಟಿದೆ. ಈಗಾಗಲೇ ಸರ್ಕಾರ ಅರ್ಜಿಯನ್ನು ಸಲ್ಲಿಸಿ ಮುಂದೂಡಿಕೆಯನ್ನು ಮಾಡಿಸಿರುವಂಥದ್ದಾಗಿದೆ. ಆದರೆ ಮುಖ್ಯವಾಗಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಬೆಂಗಳೂರು ಮಹಾನಗರ ಪಾಲಿಕೆಯನ್ನ ನೋಡಿ, ಬಿಡದಿ ಟೌನ್ಶಿಪ್ ಜಟಾಪಟಿ ಇವತ್ತು BJPಯಿಂದ ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆಯನ್ನು ಮಾಡಲಾಗ್ತಿದೆ. ನಮ್ಮ ಜೊತೆ ಮಾತನಾಡೋಕೆ ಶಾಸಕರಾದಂಥ ಸುರೇಶ್ ಕುಮಾರ್ ಇದ್ದಾರೆ. ಬನ್ನಿ ಮಾತಾಡ್ತಾರೆ. ಸರ್, ಈಗ ಸುಮಾರು 500 ದಿನಗಳ ಹೋರಾಟ ಬೈರಮಂಗಲದ ಸರ್ಕಾರನಲ್ಲಿ ರೈತರು ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ಒಂದ್ ಕಡೆಯಿಂದ ಸರ್ಕಾರ ಅದೇ ಧೋರಣೆಯನ್ನು ತೋರಿಸಿದೆ. ಇದರ ಬಗ್ಗೆ ನಿಮ್ಮ ಫಸ್ಟ್ ರಿಯಾಕ್ಷನ್? ಈಗಾಗಲೇ ಶ್ರೀ HD ಕುಮಾರಸ್ವಾಮಿ ಅವರು, ನಮ್ಮ ಪ್ರತಿಪಕ್ಷದ ನಾಯಕರಾದ ಅಶೋಕ್ ಅವರು, ಚಲವಾದಿ ನಾರಾಯಣ ಸ್ವಾಮಿ ಅವರು, ವಿಜೇಂದ್ರ ಅವರು ಈ ಹೋರಾಟಗಾರರನ್ನೆಲ್ಲ ಭೇಟಿ ಮಾಡಿದ್ದಾರೆ. ಹೋರಾಟಗಾರರ ನೈಜ ಆತಂಕವನ್ನು ಅರ್ಥ ಮಾಡ್ಕೊಂಡಿದ್ದಾರೆ. ಇವತ್ತು 438ನೇ ದಿವಸದ ಹೋರಾಟ. ಇದನ್ನು ಸರ್ಕಾರ ಅರ್ಥ ಮಾಡ್ಕೋಬೇಕು. ಸರ್ಕಾರ ಅರ್ಥ ಮಾಡಿಕೊಂಡು ಇಷ್ಟೊತ್ತಾಗಲೇ ರೈತರಿಗೆ ವಿಶ್ವಾಸ ತುಂಬುವ ಒಂದು ಹೇಳಿಕೆ ಬರಬೇಕಾಗಿತ್ತು. ಆದರೆ ಸರ್ಕಾರ ದ್ವಂದ್ವ ನೀತಿನ ಒಂದು ಕಡೆ ಸ್ಥಗಿತಗೊಳಿಸ್ತೀವಿ ಅಂತಾರೆ, ಇನ್ನೊಂದು ಕಡೆ ನೋಟಿಫಿಕೇಶನ್ ಹೊಡಿಸ್ತಾರೆ. ನಾನು ಯಾವುದೇ ಕಾರಣಕ್ಕೆ ಹಿಂದೆ ಹೋಗೋದಿಲ್ಲ ಅಂತ ಒಂದು ಧೋರಣೆ ಮಾಡ್ತಾರೆ. ಇದು ಯಾವುದೇ ಒಂದು ಜನಪರ ಸರ್ಕಾರ ಅಂತ ಹೇಳ್ಕೊಳ್ಳೋ ಆಡಳಿತ ಮಾಡೋ ಕೆಲಸ ಅಲ್ಲ. ಇದು ನನಗನ್ಸುತ್ತೆ ಅವರೇ ತಮ್ಮ ರಾಜಕೀಯ ಇತಿಷ್ಠೆ ಹಾಡೋಕ್ಕೋಸ್ಕರ ಮಾಡ್ತಾ ಇರೋ ಒಂದು ಕಾರ್ಯಕ್ರಮ. ಜನಸಾಮಾನ್ಯನಿಗನ್ಸಿದೆ ಇದು ರಿಯಲ್ ಎಸ್ಟೇಟ್ ಲಾಬಿಗೋಸ್ಕರ ಮಾಡ್ತಾ ಇರುವ ಒಂದು ಯೋಜನೆ ಅಂತ ಅನಿಸಿದೆ. ಸರ್, ಈಗ ರೈತರು ನಮ್ಮ ಭೂಮಿ ನಮ್ಮ ಹಕ್ಕು ಅಂತ ಹೇಳ್ತಿದ್ದಾರೆ. ಸರ್ಕಾರ ಬಿಡದಿ ಟೌನ್ಶಿಪ್ ಮಾಡಲೇಬೇಕು ಅಂತಿದೆ. ಒಂದ್ ಕಡೆಯಿಂದಾಗಿ ಮೊನ್ನೆ ಅಷ್ಟೇ 15 ಲಕ್ಷ ಗಿಡ ನೆಟ್ಟರು. ಅಲ್ಲಿ ಪರಿಸರ ಹಾಳಾಗಲ್ಲ ಸರ್ ಬಿಡದಿಯಲ್ಲಿ? ರೈತರ ಆಕ್ರೋಶದ ಮುಂದೆ ಸರ್ಕಾರದ ಪ್ರತಿಷ್ಠೆ ನಿಂತ್ಕೊಳ್ಳೋಕ್ಕಾಗಲ್ಲ. ಸರ್ಕಾರದ ಪ್ರತಿಷ್ಠೆಗೆ ದೊಡ್ಡ ಏಟು ಬೀಳುತ್ತೆ. ಸರ್ಕಾರದ ಮಂತ್ರಿಗಳೇ DK ಶಿವಕುಮಾರ್ಗೆ ಕಿವಿ ಮಾತಾಡಂಗೆ ಹೇಳ್ತಾ ಇದ್ದಾರೆ, ದಯವಿಟ್ಟು ರೈತರ ಭಾವನೆ ವಿರುದ್ಧ ನಾವು ಭೂಮಿ ಕಸಿಯಕ್ಕೆ ಹೋಗೋದಿಲ್ಲ ಅಂತ. ಅದನ್ನು ಅವ್ರು ಅರ್ಥ ಮಾಡ್ಕೋಬೇಕು. ನನಗನ್ಸುತ್ತೆ ಕೊನೆಗೆ ಗೆಲ್ಲೋದು ಇವತ್ತು ನಾನು ಭಾಳ ಈ ಹಸಿರು ಶಾಲನ್ನ ನೋಡಿದಾಗ ನಂಜುಂಡಸ್ವಾಮಿ ಅವ್ರು ನೆನಪಿಸ್ಕೋತೀನಿ. MD ನಂಜುಂಡಸ್ವಾಮಿ ಅವ್ರನ್ನ. ಮತ್ತೆ MD ನಂಜುಂಡಸ್ವಾಮಿ ಅವರು ಯಾವ ಹೋರಾಟ ತಗೊಂಡಿದ್ರು ಆ ಮಟ್ಟಕ್ಕೆ ಇವತ್ತು ರೈತ